ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುಜಾತಾ ಭಟ್ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಪ್ರಕರಣಕ್ಕೀಗ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸುಜಾತಾ ಭಟ್ ಕೊಟ್ಟಂತಹ ಹೇಳಿಕೆ ಸುಳ್ಳ. ಯಾರದ್ದೋ ಮನೆಯ ಸೊಸೆಯ ಫೋಟೋವನ್ನ ತೋರಿಸಿ ಮಗಳು ಅಂತ ಹೇಳಿಕೆ ಕೊಟ್ರ ಸುಜಾತಾ ಭಟ್. ಅನನ್ಯ ಭಟ್ ಕತೆ ಹೇಳಿದ ಸುಜಾತಾ ಭಟ್ನ ಹಿನ್ನೆಲೆ ಏನು ಹಾಗಾದ್ರೆ? ಬೆಂಗಳೂರಿನಲ್ಲಿ ಸುಜಾತಾ ಭಟ್ ಮಾಡ್ತಾ ಇದ್ದಂತಹ ಕೆಲಸವಾದ್ರೂ ಏನು? ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾವಾಗ ಧರ್ಮಸ್ಥಳದಲ್ಲಿ ಉತ್ಖನನದ ಪ್ರಕ್ರಿಯೆ ಶುರುವಾಯಿತೋ ಆಗ ಈ ಸುಜಾತಾ ಭಟ್ ಹಾಜರಾಗ್ತಾರೆ. ಅನನ್ಯ ಭಟ್ ನನ್ನ ಮಗಳು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ MBBS ಓದ್ತಾ ಇದ್ಲು, ಧರ್ಮಸ್ಥಳಕ್ಕೆ ಸ್ನೇಹಿತರ ಜೊತೆಗೆ ಬಂದಿದ್ಲು, ನಾಪತ್ತೆಯಾಗಿದ್ದಾಳೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಉತ್ಖನನದ ಪ್ರಕ್ರಿಯೆ ಸಂದರ್ಭದಲ್ಲಿ ಯಾವುದಾದರೂ ಅಸ್ಥಿಪಂಜರ ಸಿಕ್ಕಿದ್ದೆ ಆದರೆ ನನ್ನ DNA ಜೊತೆಗೆ ಅದನ್ನು ಹೋಲಿಕೆ ಮಾಡಬೇಕು. ಅನನ್ಯ ಭಟ್ದೇ ಅದು ಆಗಿದ್ದೇ ಆದರೆ ನಾನು ಅದಕ್ಕೆ ಹಿಂದೂ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತೀನಿ ಅನ್ನುವಂತಹ ಹೇಳಿಕೆ. ಪದ್ಮನಾಭನಗರದ ಬಿಪಿನ್ ರಾವತ್ ಪಾರ್ಕ್ ಬಳಿ ಜ್ಯೂಸ್ ಮಾಡ್ತಾ ಇದ್ರು ಸುಜಾತಾ ಭಟ್ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಜ್ಯೂಸ್ ಅನ್ನ ಮಾರ್ತಾ ಇದ್ದಂತಹ ಸುಜಾತಾ ಭಟ್ ಟಿವಿಯಲ್ಲಿ ಸುಜಾತಾ ಭಟ್ ನೋಡ್ತಾ ಇದ್ದಂತೆ ಸ್ಥಳೀಯರು ಅಚ್ಚರಿಗೊಳಗೋಗಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ ಕಹಾನಿಯ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರಿನ ಬನಶಂಕರಿಯ ಬಳಿ ಸುಜಾತಾ ಭಟ್ ವಾಸವಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪದ್ಮನಾಭನಗರದ ಬಿಪಿನ್ ರಾವತ್ ಪಾರ್ಕ್ನ ಬಳಿ ಜ್ಯೂಸ್ ಮಾರುವಂತಹ ಕೆಲಸವನ್ನ ಸುಜಾತಾ ಭಟ್ ಮಾಡ್ತಾ ಇರ್ತಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಸುಜಾತಾ ಭಟ್ ಏಕಾಏಕಿಯಾಗಿ ಪ್ರತ್ಯಕ್ಷರಾಗ್ತಾರೆ. ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ, ಅದನ್ನ ಕೇಳಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಆಗಿದೆ, ಪೊಲೀಸರು ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂತಹ ಕಥೆಯನ್ನ ಹೇಳಿರ್ತಾಳೆ. ಈಗ ಇದೇ ಸುಜಾತಾ ಭಟ್ನ ಅಸಲಿ ಕಹಾನಿ ರಿವೀಲ್ ಆಗಿದೆ. ಸುಜಾತಾ ಭಟ್ 1999ರಿಂದ ಹೂತಿಡ್ಲಾಗಿದೆ ಅನ್ನೋ ಒಂದು ಪ್ರಕರಣ ಸಂಬಂಧ SIT ರಚನೆಯಾಗಿದೆ. ಈ SITಗೆ ಒಂದಷ್ಟು ದೂರುಗಳು ಬಂದಿದೆ. ಸುಜಾತಾ ಭಟ್ ಅನ್ನೋರು ಒಂದು ದೂರನ್ನು ಸಹ ಕೊಟ್ಟಿದ್ದಾರೆ. ಆ ದೂರ ಏನಂತ ಹೇಳಿದ್ರೆ ನನ್ನ ಮಗಳು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಕಾಣೆಯಾಗಿದ್ಲು ಅನ್ನೋ ಮಟ್ಟಿಗೆ ದೂರನ್ನು ಕೊಟ್ಟಿದ್ರು. ಅದಾದ ಬಳಿಕ ಸುಜಾತಾ ಭಟ್ ಒಂದು ಫೋಟೋವನ್ನು ಈಕೆಯ ನನ್ನ ಮಗಳು ಅಂತೇಳಿ ಬಿಡುಗಡೆ ಮಾಡಿದರು. ಆದರೆ ಇದೀಗ ಆ ಮಗಳು ಅನನ್ಯ ಭಟ್ ಅಲ್ಲ, ಆಕೆ ಬೇರೆ ಅನ್ನೋ ಒಂದಷ್ಟು ಮಾಹಿತಿಗಳು ಕೇಳಿಬರ್ತಿದೆ. ಆಕೆ ಬೆಂಗಳೂರಿನಲ್ಲಿ ವಾಸವಿದ್ರು. ಬೆಂಗಳೂರಿನ ಪದ್ಮನಾಭನಗರದ ಜನರಲ್ ಬಿಪಿನ್ ರಾವತ್ ಉದ್ಯಾನವನ ಏನಿದೆ, ಈ ಉದ್ಯಾನವನದ ಮುಂಭಾಗದಲ್ಲಿ ಬೆಳಗಿನ ಜಾವ ಜ್ಯೂಸನ್ನು ಮಾರ್ತಿದ್ರು. ಅದು ಆರೋಗ್ಯಕರವಾದಂತಹ ಒಂದಷ್ಟು ಜ್ಯೂಸ್ಗಳನ್ನು ಮಾರಾಟ ಮಾಡುವ ಕೆಲಸವನ್ನು ಮಾಡ್ತಿದ್ರು. ಇದೇ ಜಾಗದಲ್ಲಿ ಜ್ಯೂಸನ್ನು ಮಾರಾಟ ಮಾಡ್ತಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಬಗ್ಗೆ ಸ್ಥಳೀಯರು ಹೌದು ಆಕೆ ಇಲ್ಲಿ ಜ್ಯೂಸನ್ನು ಮಾರ್ತಿದ್ದಿದ್ದು ಸತ್ಯ ಅನ್ನೋ ಮಟ್ಟಿಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಿದ್ದಾರೆ. ನೋಡೋಣ, ಮಾತಾಡ್ಸೋಣ. ಕೆಲವರು ಸ್ಥಳೀಯರಿದ್ದಾರೆ, ಅವ್ರನ್ನ. ಮೇಡಮ್ ನಮಸ್ತೆ, ತಮ್ಮ ಹೆಸರು ಮತ್ತು ಇಲ್ಲಿ ಸುಜಾತಾ ಭಟ್ ಅನ್ನೋರು ಜ್ಯೂಸನ್ನು ಮಾರಾಟ ಮಾಡ್ತಿದ್ರಾ, ಹೇಗೆ? ಸರ್ 5 ಗಂಟೆಗೆ ಮಾಡ್ತಿದ್ರು. 2 ವರ್ಷದಿಂದನೂ ಇಲ್ಲೇ ಮಾಡ್ತಾ ಇದ್ದಿದ್ದು. ತಾವು ಇಲ್ಲಿ ಏನು ಮಾಡೋದು ಮೇಡಮ್? ನಮ್ಮದು ಇಲ್ಲಿ ತರಕಾರಿ ವ್ಯಾಪಾರ ಇದೆ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ರು, ಐಡಿಯಾ ಇದೆಯಾ? ಸರ್ 2 ವರ್ಷದಿಂದನೂ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದಿದ್ದು. ಈ ಪಾರ್ಕ್ ಓಪನ್ ಆದಾಗಿಂದನೂ ಇಲ್ಲೇ ಇದ್ದರು. ಬೆಳಿಗ್ಗೆ ಎಷ್ಟೊತ್ತು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡ್ತೀವಿ? 5 ಗಂಟೆಯಿಂದ 8 ಗಂಟೆಗೆ ಲಾಸ್ಟ್ ಸರ್. ಯಾವ್ಯಾವ ರೀತಿಯ ಜ್ಯೂಸ್ಗಳನ್ನು ಮಾರಾಟ ಮಾಡ್ತೀವಿ? ಎಲ್ಲ ಥರ ಜ್ಯೂಸು ಮಾಡ್ತಿದ್ವಿ ಸರ್. ಒಂದೊಂದು ದಿನ ಒಂದೊಂದು ಥರ. ಒಂದಿನ ಮಾಡಿದ್ದು ಒಂದಿನ ಮಾಡ್ತಿರ್ಲಿಲ್ಲ, ಪ್ರತಿಯೊಂದು ದಿನ ಒಂದೊಂದು ಥರ ಮಾಡ್ತಿದ್ವಿ. ಈಗ ಸುಜಾತಾ ಭಟ್ ಅವರು ಒಬ್ಬರೇ ಬಂದು ಜ್ಯೂಸನ್ನು ಮಾರಾಟ ಮಾಡ್ತಿದ್ರಾ ಅಥವಾ ಅವ್ರ ಜೊತೆಲಿ ಯಾರು ಇರ್ತಿದ್ರಾ, ಹೇಗೆ? ನಮ್ಮ ಕಣ್ಮಟ್ಟಿಗೆ ಅವ್ರ ಯಜಮಾನ್ರು ಬರ್ತಿದ್ರು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಹುಡುಗಿ ಏನೋ ನಮ್ಮ ಫ್ರೆಂಡು ಅಂತ ಅಂದ್ಬಿಟ್ಟು ಏನೋ ಬಂದರು. ಇಲ್ಲ ಬೇಡ ಅಂದ್ಬಿಟ್ಟು ಅವ್ರ ಯಜಮಾನ್ರನ್ನೇ ಕರ್ಕೊಂಡು ಬಂದು ಮಾಡ್ತಿದ್ರು. ಈಗ ಒಂದು 6 ತಿಂಗಳಾಯ್ತು ಅವ್ರ ಯಜಮಾನ್ರು ಡೆತ್ ಆಗಿ. ಆಮೇಲೆ ಅಮ್ಮ ಅವರೊಬ್ಬರೇ ಸ್ಟಾರ್ಟ್ ಮಾಡಿದ್ರು. ಇವಾಗೇನೋ 1 ತಿಂಗಳಿಂದ ಏನೋ ಆಕ್ಸಿಡೆಂಟ್ ಆಯಿತು, ನಾನು ಬರೋಕ್ಕಾಗಲ್ಲ ಅಂತ ಎಲ್ಲರ ಜೊತೆಲಿ ಹೇಳ್ತಾ ಇದ್ರು ಅಮ್ಮ. ಈಗ ಲಾಸ್ಟ್ ಯಾವತ್ತು ನೀವು ಇಲ್ಲಿ ಜ್ಯೂಸನ್ನು ಅವರು ಮಾರಾಟ ಮಾಡೋದು ನಿಲ್ಲಿಸಿದ್ದನ್ನು ನೋಡಿದ್ದು, ಯಾವತ್ತು ಲಾಸ್ಟ್ ಮಾಡಿದ್ರು ಅಂತೇಳಿ ಐಡಿಯಾ ಇದೆಯಾ? 1 ತಿಂಗಳಾಯ್ತು. 1 ತಿಂಗಳಿಂದ ಮಾರಾಟ ಮಾಡ್ತಾ ಇಲ್ಲ. ಅವರು ಪತಿಯವರು ಈ ಹಿಂದೆ ಬರ್ತಿದ್ರಾ, ಹೇಗೆ? ಡೆತ್ ಆಗೋಕ್ಕೂ ಮುಂಚೆಯಿಂದನೂ ಬಂದಿದ್ರು. ಈಗ 6 ತಿಂಗಳಾಯ್ತಲ್ಲ ಅವ್ರ ಯಜಮಾನ್ರ ತೀರಿ. ಅದಾದಮೇಲೆ ಈಗ ಅಮ್ಮನೇ ಮಾಡ್ತಾಯಿದ್ರು. ನಮ್ಮ ಯಜಮಾನ್ರು ತೀರೋದ್ರು, 1 ತಿಂಗಳು ಮನೇಲೇ ಇದ್ಬಿಟ್ಟೆ ಅಂತ ಹೇಳ್ತಾಯಿದ್ರು ನಮ್ಮ ಜೊತೇಲಿ. ಆಮೇಲೆ ಎಮ್ಮನೇ ಮಾಡ್ತಾಯಿದ್ರು. ಈಗ 1 ತಿಂಗಳಿಂದ ಇಲ್ಲ.
ಈಗ ಇಲ್ಲಿಗೆ ಹೊಸದಾಗಿ ಅವರು ಈ ಜ್ಯೂಸನ್ನು ವ್ಯಾಪಾರ ಮಾಡೋದಕ್ಕೆ ಯಾರನ್ನ ಬಂದು ಅಪ್ರೋಚ್ ಮಾಡಿದ್ರು, ಅದೇನಾರು ಐಡಿಯಾ ಇದೆಯಾ? ಅದು ನಮಗೆ ಗೊತ್ತಿಲ್ಲ ಸರ್, ಸ್ಥಳೀಯರನ್ನ ಕೇಳಬೇಕು. ಇಲ್ಲಿರೋ ಯಾರು ಕೇಳಿದ್ರೆ ಗೊತ್ತಾಗುತ್ತೆ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಎಲ್ಲಿಂದ ಬರ್ತಾರೆ, ಅವ್ರ ಮನೆ ಎಲ್ಲಿ ಅಂತ ಏನಾರು ಐಡಿಯಾ ಇದೆ? ಅದು ಗೊತ್ತಿಲ್ಲ ಸರ್ ನಮ್ಗೆ. ಒಟ್ಟಿನಲ್ಲಿ ಬಂದರು ಜ್ಯೂಸ್ ಮಾಡ್ತಾಯಿದ್ರು ಅಷ್ಟೇ, ಪಬ್ಲಿಕ್ಕು ಕುಡಿತಾಯಿದ್ರು, ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ತಾಯಿದ್ರು. ಅಷ್ಟು ಬಿಟ್ಟರೆ ನನಗೆ ಇದ್ರ ಬಗ್ಗೆ ಇನ್ನು ಗೊತ್ತಿಲ್ಲ. ಅವ್ರ ಮಗಳಿದ್ದಾರ, ಯಾರ ಮನೇಲಿ ಎಷ್ಟು ಜನ ಅವರೇ, ಅವ್ರಿಗೆ ಯಾವ ಏರಿಯಾದವರು ಅಂತಲೂ ಗೊತ್ತಿಲ್ಲ ನಮಗೆ. ಈಗ ಲಾಸ್ಟು ಯಾವತ್ತು ಹಾಕಿದ್ದು, ಎಲ್ಲರೂ ಹೊರಟಿದ್ದೇನಾರು ಹೇಳಿದ್ರ ತಮ್ಮ ಬಳಿ? ಏನು ಹೇಳಲಿಲ್ಲ. ಒಟ್ಟಿನಲ್ಲಿ ನನಗೆ ಆಕ್ಸಿಡೆಂಟ್ ಆಯಿತು ಅನ್ನೋ ಅಂತ ಮಾತ್ರ ನಮ್ಮ ಜೊತೆಯಲ್ಲಿ ಹೇಳಿದ್ರು. ಅದಕ್ಕೆ ನಾನು ಹಂಗಿದ್ರು ಕೇಳಿದೆ, ಕೇಳಿ ಇದು ಮಾಡಲಿಲ್ವ ಆಂಟಿ, ಗಾಡಿ ನಂಬರ್ ನೋಟೇಟ್ ಮಾಡ್ಕೊಳ್ಳಿಲ್ವ ಅಂದದಕ್ಕೆ ಸಿಗ್ತಾರಾ, ಎಲ್ಲ ಸಿಗಲಿಲ್ಲ ಅನ್ನೋ ಹೊಂಟೋಗ್ಬಿಟ್ರು. ಆಮೇಲೆ ನಾನು ಒಂದು ತಿಂಗಳು ಮನೇಲೇ ಮಲಗಿದ್ದೆ, ಮತ್ತೆ ಬಂದೆ ಅಂತ ಇಲ್ಲೆಲ್ಲ ಪಬ್ಲಿಕ್ ಅವ್ರ ಜೊತೆ ಮಾತಾಡ್ತಾಯಿದ್ರು. ಅದು ಮಾತ್ರ ಗೊತ್ತಷ್ಟೇ. ಇದು ಸ್ಥಳೀಯರಾದಂತಹ ಅನು ಅವರ ಮತ್ತು ಮತ್ತೊಬ್ಬರು ಸ್ಥಳೀಯರಿದ್ದಾರೆ. ಬೆಳಗ್ಗೆ ವಾಕ್ ಮಾಡ್ತೀರಾ ಸರ್ ಈ ಪಾರ್ಕಲ್ಲಿ, ತಮ್ಮ ಹೆಸರೇನು? ನನ್ನ ಹೆಸರು ಭಾಸ್ಕರ್ ಅಂತ. ಅವರು ಸುಜಾತ ಭಟ್ ಅಂತ ನಮ್ಗೆ ಗೊತ್ತಿಲ್ಲ, ಅವ್ರ ಹೆಸರೆಲ್ಲ ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಯೂಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಬೆಳಿಗ್ಗೆ ಆಮೇಲೆ ಇವಾಗೆಲ್ಲ ಟಿ ವಿಲಿ ನೋಡಿದ್ಮೇಲೆ ಗೊತ್ತಾಯ್ತು, ಎಲ್ಲ ಬರೀ ಸುಳ್ಳುಗಳು ಹೇಳ್ತಿದ್ದಾರೆ, ಮಾಡ್ತಿದ್ದಾರೆ. ಅವ್ರು ಯಾರೋ ಪ್ರಭಾಕರನ್ ಅವ್ರು ಯಾರೋ ಒಬ್ಬರು ಗಂಡ ಇದ್ದಾರೆ, ಇನ್ನೊಬ್ರು ಏನೋನೇ ಇದ್ದಾನೆ, ಬರೀ ಸುಳ್ಳುಗಳು ಹೇಳ್ತಿದ್ದಾರೆ ಅಂತ ಆಮೇಲೆ ಟಿ ವಿ ನೋಡಿದ್ಮೇಲೆ ಗೊತ್ತಾಯ್ತು. ಹೊರತು ನಮ್ಗೆ ಅದ್ರ ಬಗ್ಗೆ ಏನು ಜಾಸ್ತಿ ಗೊತ್ತಿಲ್ಲ. ಈಗ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟುವರೆಗೂ ಈ ಜ್ಯೂಸ್ ಮಾರ್ತಿದ್ರು, ತಾವು ಜ್ಯೂಸ್ ಕುಡಿಯೋರಾ? ಡೀಟೇಲ್ ಗೊತ್ತೆ, ನಾನು ಯಾವತ್ತೂ ಜ್ಯೂಸ್ ಎಲ್ಲ ಕುಡಿಯೋಕ್ಕೆ ಹೋಗಿಲ್ಲ, ಸುಮ್ಮನೆ ದೂರದಿಂದ ನೋಡ್ತಿದ್ದೆ ಅಷ್ಟೇ. ಅವರೇ ಈಗ ಟಿ ವಿಲಿ ನೋಡಿದ್ಮೇಲೆ ಗೊತ್ತಾಯ್ತು, ಹೌದು ಇವರೇ ಸುಜಾತ ಭಟ್, ಇಲ್ಲಿ ಜ್ಯೂಸ್ ಮಾರ್ತಿದ್ದವ್ರು, ಅವರೇ ಥರ ಇದ್ದಾರಲ್ಲ ಅಂತ ಆಶ್ಚರ್ಯ ಆಯ್ತಾರೆ. ಅದ್ರ ಬಗ್ಗೆ ಇನ್ನೇನು ಡೀಟೇಲ್ ನಮಗೇನು ಗೊತ್ತಿಲ್ಲ. ನಾವು ಎಲ್ಲಿ ಬಂದು ವಾಕ್ ಮಾಡ್ಕೊಂಡು ಹೋಗ್ತೀವಿ, ಜ್ಯೂಸ್ ಕುಡಿಯೋದು ಅದೆಲ್ಲ ಏನಿಲ್ಲ. ಕೊನೆಯದಾಗಿ ಯಾವತ್ತು ಇಲ್ಲಿ ಇವರು ಜ್ಯೂಸ್ ಮಾರೋದನ್ನ ನಿಲ್ಸವ್ರೆ ಅಂತ ಒಂದು ಐಡಿಯಾ, ಒಂದು ಅಂದಾಜು ಮೇಲೆ? ಅಲ್ಲ ಇದೆಲ್ಲ ನಮ್ಗೆ ಗೊತ್ತೇ ಇಲ್ವಲ್ಲ. ಈ ನಡುವೆ ಒಂದು ವಾರದಿಂದ ಟಿ ವಿನಲ್ಲಿ ನೋಡಿ ಮಾಡಿ ಅವ್ರಮ್ಮ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ, CBIಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ರು, ಅದೇನೇನೋ ಕತೆಗಳು ಗೊತ್ತೇ ಹೊರತು ಅದ್ರ ಬಗ್ಗೆ ನಮ್ಗೇನು ಡೀಟೇಲ್ ಗೊತ್ತಿಲ್ಲ. ಏನು ಅವರು ಎಲ್ಲರೂ ಯಾವ್ದು ಹೇಳಿದ್ರು ನಿಜ ಅನ್ಕೋತೀವಿ, ನಮಗೇನು ಗೊತ್ತಿಲ್ಲ ಅಲ್ವಾ? ಅವ್ರು ಇಲ್ಲಿವರೆಗಾಯ್ತು ಸರ್, ಮಗಳ ಬಗ್ಗೆ ಯಾವತ್ತೂ ಇದ್ದಾಳೆ ಅಂತ ಯಾರಿಗೂ ಹೇಳಿಲ್ಲ. ಅವ್ರ ಯಜಮಾನ್ರು ಅವರಿಬ್ಬರು ನೋಡಿದ್ದೀವಿ ಅಷ್ಟೇ. ಈಗ ಕಾಣೆ ಒಬ್ಳು ಮಗಳಿದ್ಲು ಅನನ್ಯ ಭಟ್ ಅಂತೇಳಿ, ಧರ್ಮಸ್ಥಳದಲ್ಲಿ ಕಾಣೆ ಆದ್ಲು ಅವಳು ಅಂತೇಳಿ ಒಂದು ಆರೋಪವನ್ನು ಮಾಡ್ತಿದ್ದಾರೆ. SITಗೆ ದೂರು ಸಹ ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ಒಂದು ಫೋಟೋವನ್ನು ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಆ ಫೋಟೋ ಈಗ ಆ ಮಗಳಲ್ಲ ಅನ್ನೋ ಒಂದಷ್ಟು ಮಾತುಗಳು ಕೇಳಿಬರ್ತಿದ್ದಾವೆ. ಅದ್ರ ಬಗ್ಗೆ ಮಗಳ ಬಗ್ಗೆನೇ ವಿಚಾರನೇ ಹೇಳಿಲ್ಲ ನಮಗೆ, ಮಗಳ ಬಗ್ಗೆನೇ ಹೇಳಿಲ್ಲ. ನಾನು ನನ್ನ ಫ್ರೆಂಡ್ ಹತ್ರ ಇದ್ದೀನಿ, ನಮ್ಮ ಅಂಕಲ್ ಇದ್ದಾರೆ, ಅಷ್ಟು ಮಾತ್ರ ಹೇಳಿರೋದಷ್ಟೇ. ಮಗಳ ವಿಚಾರ ಯಾವತ್ತೂ ಇಲ್ಲಿವರೆಗೂ ಹೇಳ್ಕೊಂಡಿಲ್ಲ. 2 ವರ್ಷ ಆಯ್ತೈತೆ, 2 ವರ್ಷದಿಂದನೂ ಮಗಳಿದ್ದಾಳೆ ಅನ್ನುವಂಥ ನಮ್ಮ ಜೊತೆಲಿ ಒಂದಿನೂ ಹೇಳಿಲ್ಲ. ಯಜಮಾನ್ರಿದ್ದಾರೆ, ವಯಸ್ಸಾದವರು. ಅದು ನಾನು ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಒಂದು ನಾಯಿ ಸಾಕಿದ್ದೀವಿ, ಅದನ್ನ ನೋಡ್ಕೊಳ್ಳೋಕ್ಕಿದ್ದಾರೆ ಅಂತ ಮಾತ್ರ ಹೇಳ್ತಿದ್ರು ಹೊರತು ಮಗಳ ವಿಚಾರ ಇಲ್ಲಿ ನೀವು ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿದೆ. ಮೇಡಮ್, ತಾವು ನೋಡಿದ್ರಾ ಜ್ಯೂಸ್ ಮಾರ್ತಿದ್ದು? ಜ್ಯೂಸ್ ಮಾಡಿದಾಗ ನೋಡಿದ್ದೀವಿ, ಜ್ಯೂಸ್ನು ಕುಡ್ದಿದ್ದೀವಿ ನಾವು. ಆದರೆ ಅವ್ರ ಹೆಸರು ನಮ್ಗೆ ಗೊತ್ತಿರಲಿಲ್ಲ. ಅವರೇ ಸುಜಾತ ಭಟ್ ಅಂತೆಲ್ಲ ಗೊತ್ತಿಲ್ಲ ನಮಗೆ. ನೆನ್ನೆ ನಾವು ಟಿ ವಿಯಲ್ಲಿ ನೋಡಿದಾಗಲೇ ಓ ಇಲ್ಲಿ ಜ್ಯೂಸ್ ಮಾಡ್ತಿದ್ದವ್ರಲ್ವಾ ಅಂತ ಗೊತ್ತಿದ್ದಷ್ಟೇ. ಅಷ್ಟು ಬಿಟ್ಟರೆ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲಪ್ಪ ಅಷ್ಟೇ. ನನ್ನ ಹೆಸರು ಪದ್ಮಾ ಅಂತ. ಇದು ಸ್ಥಳೀಯರ ಮಾತು. ಬೆಳಗ್ಗೆ ಪ್ರತಿದಿನ ವಾಕ್ ಮಾಡುವಂಥವರು. ಹೌದು, ಇಲ್ಲಿ ಪಾರ್ಕ್ನ ಹೊರಭಾಗದಲ್ಲಿ ಜ್ಯೂಸನ್ನು ಮಾರ್ತಿದ್ರು ಕಳೆದ 2 ವರ್ಷಗಳಿಂದ. ಟಿ ವಿಯಲ್ಲಿ ಮಾಧ್ಯಮಗಳಲ್ಲಿ ಬಂದ ಮೇಲೆ ಆಕೆ ಸುಜಾತ ಭಟ್ ಅನ್ನೋ ಮಾಹಿತಿ ನಮಗೆ ಗೊತ್ತಾಯಿತು. ಜ್ಯೂಸನ್ನು ಮಾರೋರು, ಅವ್ರ ಪಾಡ್ಗೆ ಅವ್ರು ಹೋಗೋರು, ನಾವು ಕೂಡ ನೋಡೋವು ಅವ್ರನ್ನ. ಅವ್ರ ಹೆಸರು ಕೂಡ ಗೊತ್ತಿರಲಿಲ್ಲ ನಮಗೆ. ಇದೀಗ ಆಕೆ ಸುಜಾತ ಭಟ್ ಅನ್ನೋದು ಗೊತ್ತಾಗ್ತಿದೆ ಅನ್ನೋ ಮಟ್ಟಿಗೆ ಒಂದಷ್ಟು ವಾಕ್ ಮಾಡುವಂತಹ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ವಿಚಾರಿಸಿದ್ರೂ ಕೂಡ ಮಗಳ ಬಗ್ಗೆ ಗೊತ್ತಿಲ್ಲ ಅಂತಾರೆ. ಬೆಂಗಳೂರಿನಲ್ಲೂ ಕೂಡ ವಿಚಾರಿಸಿದರೆ ಮಗಳ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಇದೇ ಸುಜಾತ ಭಟ್ ನನ್ನ ಮಗಳು ಕಾಣೆಯಾಗಿದ್ದಾಳೆ, ಧರ್ಮಸ್ಥಳದಲ್ಲಿ ಮಣಿಪಾಲದಲ್ಲಿ MBBS ಮಾಡ್ತಾ ಇದ್ಲು ಅನ್ನುವಂತಹ ಹೇಳಿಕೆ ಕೊಟ್ಟು ದೂರನ್ನು ಕೊಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ಇದೇ ಸುಜಾತ ಭಟ್ ಹೇಳಿಕೆ ನಡೆನುಡಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಿಜಕ್ಕೂ ಸುಜಾತ ಭಟ್ ಯಾರು? ಈ ಪ್ರಕರಣದಲ್ಲಿ ಯಾಕೆ ಸುಳ್ಳು ಹೇಳಿದರು? ಅವರ ಹಿಂದಿರೋರು ಯಾರು? ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷವಾಗಿ ನನ್ನ ಮಗಳು ಅನನ್ಯ ಭಟ್ ಅಂಥೇಳಿ ಹೇಳಿಕೆ ಕೊಟ್ಟು ಫೋಟೋ ರಿಲೀಸ್ ಮಾಡಿದ್ಯಾಕೆ? ಇವೆಲ್ಲವೂ ಕೂಡ ಈಗ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆಗಳು. ಈಗ ಪೊಲೀಸರು ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸುಜಾತ ಭಟ್ ಇವರು ಧರ್ಮಸ್ಥಳದ ಪ್ರಕರಣದಲ್ಲಿ ಉತ್ಖನನದ ಪ್ರಕ್ರಿಯೆ ಆಗ್ತಾ ಇದ್ದ ಹಾಗೇನೆ ಎಂಟ್ರಿ ಕೊಟ್ಟಂತಹ ಮತ್ತೊಂದು ಪಾತ್ರ. ಉತ್ಖನನದ ಪ್ರಕ್ರಿಯೆಯಲ್ಲಿ ಅಸ್ಥಿ ಪಂಜರ ಸಿಕ್ಕರೆ ಅದು ನನ್ನ ಮಗಳದ್ದ ಅಂಥೇಳಿ ಐಡೆಂಟಿಫೈ ಮಾಡಿ ನನಗೆ ಕೊಡಿ,
ನಾನು ಅದನ್ನು ಅಂತ್ಯ ಸಂಸ್ಕಾರ ಮಾಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಇದೇ ಸುಜಾತ ಭಟ್ ಕೊಟ್ಟಿದ್ರು. 1999ರಿಂದ 2007ರವರೆಗೂ ಕೂಡ ಇವರು ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿರ್ತಾರೆ. ಸ್ಥಳೀಯರು ಹೇಳ್ತಾರೆ ಅವ್ರಿಗೆ ಮಕ್ಕಳಿರೋದು ನಮಗೆ ಗೊತ್ತಿರಲಿಲ್ಲ ಅಂಥೇಳಿ. ಈಗ ಬೆಂಗಳೂರಿನಲ್ಲಿ ಜ್ಯೂಸ್ ಮಾಡ್ತಾ ಇದ್ರು. 1 ತಿಂಗಳ ಹಿಂದೆ ಸುಜಾತ ಭಟ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸ್ಥಳೀಯರನ್ನು ಕೇಳಿದ್ರೆ ಮಕ್ಕಳ ವಿಚಾರ ನಮ್ಗೆ ಗೊತ್ತಿಲ್ಲ, ಗಂಡ ಹೆಂಡತಿ ಇದ್ರು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಸುಜಾತ ಭಟ್ ವಿಚಾರ ಕೆದಕಿದಷ್ಟು ಮತ್ತಷ್ಟು ಹೊರಬರ್ತಾ ಇದೆ. ಒಂದು ಕಡೆ ಶಿವಮೊಗ್ಗದ ರಿಪ್ಪನ್ಪೇಟೆ, ಅದಾದ ಮೇಲೆ ಬೆಂಗಳೂರಿನಲ್ಲಿ ಜ್ಯೂಸ್ ಮಾರುವಂತಹ ವಿಚಾರ. ನಿಜಕ್ಕೂ ಕೂಡ ಸುಜಾತ ಭಟ್ ಅವರ ಮೂಲ ಏನು, ಅವರನ್ನು ಕಂಡಂತಹ ಸ್ಥಳೀಯರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಪ್ರೇಮ, ಸುಜಾತ ಭಟ್ ಈಕೆ ತನ್ನ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ ಅನ್ನೋ ಮಟ್ಟಿಗೆ ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ SITಗೆ ಆಕೆ ದೂರನ್ನು ಸಹ ಕೊಡುವ ಕೆಲಸವನ್ನು ಮಾಡಿದರು. SIT ಅಧಿಕಾರಿಗಳು ಒಂದಷ್ಟು ಇನ್ವೆಸ್ಟಿಗೇಷನನ್ನು ನಡೆಸಿದಂತಹ ಸಂದರ್ಭದಲ್ಲಿ ಯಾರೂ ಅನನ್ಯ ಭಟ್ ನಮಗೆ ಕಂಡು ಬರ್ತಿಲ್ಲ, ಆಕೆ ಅಡ್ಮಿಷನ್ ಆಗಲಿ ಮತ್ತೊಂದಾಗಲಿ ಕಂಡು ಬರ್ತಿಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದಿದ್ದರು. ಅದಾದ ಬಳಿಕ ಮೊನ್ನೆ ಈಕೆ ಒಂದು ಫೋಟೋವನ್ನು ರಿವೀಲ್ ಮಾಡಿದರು. ಈಕೆ ನನ್ನ ಮಗಳು ಅನ್ನೋ ನಿಟ್ಟಿನಲ್ಲಿ ಅನನ್ಯ ಭಟ್ ಈಕೆ ಅಂತೇಳಿ ಒಂದು ಫೋಟೋವನ್ನು ರಿವೀಲ್ ಮಾಡುವ ಕೆಲಸವನ್ನು ಕೂಡ ಮಾಡಿದರು. ಸದ್ಯ ಇದೀಗ ಆಕೆ ಬೆಂಗಳೂರಿನಲ್ಲಿ ವಾಸವಿದ್ದರು. ಬೆಂಗಳೂರಿನ ಬನಶಂಕರಿ ತರಿಸ್ಟೇಜ್ನಲ್ಲಿ ವಾಸವಾಗಿದ್ದುಕೊಂಡಿದ್ರು. ಮತ್ತು ಬೆಂಗಳೂರಿನ ದೇವೇಗೌಡ ಪೆಟ್ರೋಲ್ ಬಂಕ್ ಏನಿದೆ, ಪೆಟ್ರೋಲ್ ಬಂಕ್ ಸಮೀಪ ಪದ್ಮನಾಭ ನಗರಕ್ಕೆ ಹೊಂದ್ಕೊಂಡಂತೆ ಒಂದು ಜನರಲ್ ಬಿಪಿನ್ ರಾವತ್ ಉದ್ಯಾನವನ ಅಂತಿದೆ. ಆ ಉದ್ಯಾನವನದಲ್ಲಿ ಬೆಳಗಿನ ಜಾವ ಜ್ಯೂಸನ್ನು ಮಾರಾಟ ಮಾಡ್ತಿದ್ರು. ಬೆಳಿಗ್ಗೆ 5 ಗಂಟೆಗೆಲ್ಲ ಈ ಒಂದು ಉದ್ಯಾನವನದ ಬಳಿ ಬರ್ತಿದ್ರು. ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆಯವರೆಗೂ ಕೂಡ ಜ್ಯೂಸನ್ನು ಮಾರಾಟ ಮಾಡ್ತಿದ್ರು. ಅದು ಗರ್ಕೆ ಜ್ಯೂಸು, ಅದ್ರ ಜೊತೆಗೆ ಹಾಗಲಕಾಯಿ, ಹೀಗೆ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಜ್ಯೂಸನ್ನು ಮಾರಾಟ ಮಾಡ್ತಿದ್ರು. ಇದೇ ಜಾಗದಲ್ಲಿ ಸುಜಾತ ಭಟ್ ಕುಳಿತುಕೊಳ್ತಿದ್ರು. ಇಲ್ಲಿ ಜ್ಯೂಸನ್ನು ಕುಳಿತುಕೊಂಡು ಜ್ಯೂಸನ್ನು ಮಾರಾಟ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಬರ್ತಕ್ಕಂತಹ ವಾಕರ್ಸ್ ಯಾರಿದ್ದಾರೆ, ಇಲ್ಲಿನ ಸ್ಥಳೀಯರು ಪ್ರತಿದಿನ ಬಂದು ವಾಕ್ ಮಾಡುವಂಥವರು, ಅವರ ಅಭಿಪ್ರಾಯ ಇದು ನಾವು ಹೇಳ್ತಿರೋದಲ್ಲ. ಸುಜಾತ ಭಟ್ನ ನಾವು ಯಾವಾಗ ಟಿವಿಯಲ್ಲಿ ಬಂತೋ ಈ ವಿಚಾರಗಳು ಆಗಷ್ಟೇ ನಮಗೆ ಗೊತ್ತಾಗಿದ್ದು, ಹೌದು ಈಕೆ ಸುಜಾತ ಭಟ್ ಅಂತೇಳಿ. ಮತ್ತು ಸಾಕಷ್ಟು ಸುಳ್ಳುಗಳನ್ನು ಆರೋಪಗಳನ್ನು ಮಾಡ್ತಿದ್ದಾರೆ, ಅವೆಲ್ಲವೂ ಸುಳ್ಳು. ಆಕೆ ಹೆಸರು ಕೂಡ ನಮ್ಗೆ ಗೊತ್ತಿರಲಿಲ್ಲ. ಪ್ರತಿದಿನ ಇಲ್ಲಿ ಜ್ಯೂಸ್ ಮಾರ್ತಿದ್ದಾರೆ ಅನ್ನೋದಷ್ಟೇ ನಮಗೆ ಗೊತ್ತಿತ್ತು. ಕಳೆದ ಒಂದು 20 ದಿನ, 1 ತಿಂಗಳಿನಿಂದ ಅವರು ಕಂಡು ಬರ್ತಿಲ್ಲ ಇಲ್ಲಿ ಎಲ್ಲೂ ಕೂಡ. ಎಲ್ಲೋದ್ರು ಏನೋ ಎತ್ತ ಅಂತೇಳಿ ಗೊತ್ತಿಲ್ಲ. ಟಿವಿಯಲ್ಲಿ ಮಾಧ್ಯಮಗಳಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಆಕೆ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಒಂದಷ್ಟು ಅಭಿಪ್ರಾಯವನ್ನು ಪಡ್ತಿದ್ದಾರೆ. ಸರ್ ಬನ್ನಿ ಸರ್, ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಸರ್ ಇದು ಲೈವ್ ಇತ್ತು. ಈಗ ತಾವು ಸುಜಾತ ಭಟ್ ಅಂತೇಳಿ ಇಲ್ಲಿ ಜ್ಯೂಸ್ ಮಾರ್ತಿದ್ರು ಅಂತೇಳಿ ಅವ್ರನ್ನ ನೋಡಿದ್ರಾ ತಾವು? ಅಲ್ಲಿ 1-2 ಸತಿ ನೋಡಿದ್ದೀನಿ ಅಷ್ಟೇ. ಅವ್ರ ಹೆಸರೇನು ಗೊತ್ತಿಲ್ಲ ನಮಗೆ. ನಾವು ಏನು ಜ್ಯೂಸ್ ಗೀಸ್ ಏನು ಕುಡಿತಿರ್ಲಿಲ್ಲ. ಇಲ್ಲಿ ಇಟ್ಟಿದ್ರು, ಬರ್ತಿದ್ರು, ಅವ್ರು ಯಾರೋ ಜೊತೆಯಲ್ಲಿ ಬರ್ತಿದ್ರು, ಎಲ್ಲ ಥರ ಜ್ಯೂಸ್ಗಳು ಮಾರ್ತಿದ್ರು ಅಂತ ಕೇಳ್ಬಿಟ್ಟಿದ್ದೀವಿ. ತಾವು ಎಷ್ಟು ವರ್ಷದಿಂದ ಇಲ್ಲಿ ವಾಕ್ ಮಾಡ್ತಿದ್ದೀರಿ? ಈ ಪಾರ್ಕ್ ಓಪನ್ ಆದಾಗಲಿಂದ ಮಾಡ್ತಿದ್ದೀವಿ. ಯಾವಾಗಿಂದ ಜ್ಯೂಸ್ ಮಾರೋರು? ಜ್ಯೂಸು ನಾನು 1-2 ಸತಿ ನೋಡಿದ್ದೀನಿ, 1 ತಿಂಗಳಿಂದ ನೋಡಿಲ್ಲ. ಅದು ಹಿಂದೆ 1 ತಿಂಗಳು 1 ಸತಿನೋ 2 ಸತಿನೋ ನೋಡಿದ್ದೀನಿ ನಾನು. ನಾವು ಕಡೆ ಗಮನ ಕೊಡಲ್ಲ, 1 ಸತಿ ಬಂದಾಗ ನೋಡಿದ್ದೀನಿ ಅಷ್ಟೇ. ಈಗ ಮಾಧ್ಯಮಗಳ ಮೇಲೆ ಬಂದ ಮೇಲೆ ಅವರೇ ಸುಜಾತ ಭಟ್ ಅನ್ನೋದು ಗೊತ್ತಾಯ್ತಾ ಹೇಗೆ? ರಿಸೆಂಬ್ಲೆನ್ಸ್ ಇದೆ ಅನಿಸ್ತು ನಮಗೂ. ಅಷ್ಟು ಕ್ಲಿಯರ್ ಆಗಿ ತುಂಬ ದಿನ ಆಯ್ತಲ್ಲ ನೋಡಿ, ಅಷ್ಟೊಂದು ಕ್ಲಾರಿಟಿ ಇಲ್ಲ. ಅದು ಇರ್ಬೋದೇನೋ ಅಂತ ಅನ್ನಿಸ್ತಿದೆ. ಆಮೇಲೆ ಟಿವಿಲೂ ಬರ್ತಿದೆಯಲ್ಲ, ತುಂಬ ಸುಳ್ಳು ಹೇಳ್ತಾರೆ ಹಾಗೆ ಹೀಗೆ ಅಂತ, ಅದರಿಂದ ಇರ್ಬೋದೇನೋ ಅಂತ ಒಂದು ಅನುಮಾನ ಬಂದರೆ ಬೆಳೀತಲ್ಲ, ಅದೇ ಥರ. ಇದು ಸ್ಥಳೀಯರು ವಾಕ್ ಮಾಡುವಂತಹವರ ಮಾತು. ಇಲ್ಲಿ ಜ್ಯೂಸ್ ಮಾರ್ತಿದ್ರು ಅವರು, ನಾವು ನೋಡಿದ್ದು ಅವ್ರನ್ನ. ಈಗ ನಮಗೆ ಗೊತ್ತಾಗ್ತಿರೋದು ಅವರು ಈಗ ಕಳೆದ ಒಂದು ತಿಂಗಳಿನಿಂದ ಇಲ್ಲಿ ಜ್ಯೂಸ್ ಮಾರಾಟ ಮಾಡಿ ಅನ್ನೋದು ಈಗ ಗೊತ್ತಾಗ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿನ ವಾಕಿಂಗ್ ಮಾಡುವಂತಹವರು ಸ್ಥಳೀಯರ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ರೆ ಈ ಅನನ್ಯ ಭಟ್ ಅನ್ನುವಂತಹ ಪಾತ್ರವೇ ಕಪೋಲ ಕಲ್ಪಿತಾನ ಅನ್ನುವಂತಹ ಪ್ರಶ್ನೆ